ಅವರು ಈ ವಯಸ್ಸು ಮುಗಿದು ಮುಂದೆ 5 ವರ್ಷ ಇನ್ನೂ ಮುಖ್ಯಮಂತ್ರಿ ಆಗಿರ್ಲಿ ಅಂತ ನಾವು ಕೇಳೋದು ರೈತರೆಲ್ಲ. ಜನ ಕಲ್ಯಾಣ ಸಮಾವೇಶ ಮಾಡ್ತಿದ್ದಾರೆ ಸಿಎಂ ನೇತೃತ್ವ ಏನು ನಮ್ಗೆ ಸಂತೋಷ ಅನಿಸ್ತದೆ ಸರ್. ಅದಕ್ಕೆ ಅಲ್ಲಿಂದ ಬಂದ್ರೆ ಸರ್ 200 ಕಿಲೋಮೀಟರ್ 300 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀವಿ ಸರ್. ಹಾಸನ ಜಿಲ್ಲೆ ದೇವೇಗೌಡರ ಜಿಲ್ಲೆ ಅಂತಾರೆ. ಸೊ ಅಲ್ಲಿ ಸಮಾವೇಶ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು. ಏನು ಅನ್ಸುತ್ತೆ ಮುಂದಿನ ಚುನಾವಣೆ ಗೆಲ್ತಾರೆ ಸರ್. ನಾವು ಗೆದ್ದೆ ನೋಡಿ ಸಿದ್ದರಾಮಯ್ಯ ಟಗರು ಆ ಬಾಸು ಯಾವೆಲ್ಲ ಏಪಿಷ್ಟು ಫ್ಯಾಮಿಲಿ ಅವನ್ನೆಲ್ಲ ಹೆಸರು ಹೇಳಕ್ ಇಷ್ಟಪಡಲ್ಲ ನಾವು. ಸಿದ್ದರಾಮಯ್ಯ ಟಗರ್ನಾಗ ಯಾರು ಬಗ್ಸಕ್ಕಾಗಲ್ಲ, ಅವ್ರನ್ನ ಏನು ಮಾಡೋಕ್ಕಾಗಲ್ಲ, ಅಳ್ಳಾಡ್ಸಕ್ಕಾಗಲ್ಲ. ದೇವೇಗೌಡರು ಮಾಡಿದಂಥ ಕುತಂತ್ರದಲ್ಲಿ ಅವ್ರ ಮೊಮ್ಮಕ್ಕಳು ತುಣ್ಕೊಂಡು ಹೆಜ್ಜೆ ತುಣ್ದು ಅವಯ್ಯನ ದುರಾಂಕಾರ ಇರೋವರೆಗೂ ಮೆರೆದ್ರು. ಅವಯ್ಯನ ದುರಾಂಕಾರ ಮುರಿದೋದ್ಮೇಲೆ ಜೈಲಲ್ಲವ್ರೆ, ಡಿಲ್ಲಿಲವ್ರೆ, ಎಲ್ಲೂ ಬರೋಕ್ಕಾಗಲ್ಲ. ಸಿದ್ದರಾಮಣ್ಣ ಚನ್ನಪಟ್ಟಣದಲ್ಲವನೇ, ಹಳ್ಳಿಲವನೇ, ಮೈಸೂರಲ್ಲವನೇ, ಕರ್ನಾಟಕದಲ್ಲವನೇ, ಬಸ್ಸಲ್ಲೂ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರವರ ಭದ್ರಕೋಟೆ ಹಾಸನದಲ್ಲಿ ಕಾಂಗ್ರೆಸ್ ಇವತ್ತು ಶಕ್ತಿ ಪ್ರದರ್ಶನ ಮಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಜನ ಕಲ್ಯಾಣ ಸಮಾವೇಶಕ್ಕೆ ಕರೆ ನೀಡಲಾಗಿದ್ದು, ಈ ಸಮಾವೇಶದಲ್ಲಿ ಇಲ್ಲಿನ ಜನ ಏನು ಹೇಳ್ತಾರೆ, ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿದಿದ್ದಾವ, ಸಿಎಂ ಸಿದ್ದರಾಮಯ್ಯ ಅವರ ಬಗ್ಗೆ ಇರುವಂಥ ಅಭಿಪ್ರಾಯ ಏನು, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಅಭಿಪ್ರಾಯ ಏನು, ಸರ್ಕಾರ 2 ವರ್ಷ ಪೂರೈಸಕ್ಕೆ ಬರ್ತಾ ಇದೆ, ಈ ಒಂದು ಸರ್ಕಾರದ ಬಗ್ಗೆ, ಕಾಂಗ್ರೆಸ್ ಆಡಳಿತದ ಬಗ್ಗೆ ಹಾಸನ ಭಾಗದ, ಹಳೆ ಮೈಸೂರು ಭಾಗದ ಜನರು ಏನು ಹೇಳ್ತಾರೆ, ಸಿಎಂ ಸಿದ್ದರಾಮಯ್ಯ ಅವರ ಆಡಳಿತಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವಕ್ಕೆ ಎಷ್ಟು ಮನ್ನಣೆ ಮಾಡ್ತಾರೆ, ಈ ಒಂದು ಕುಟುಂಬ ರಾಜಕೀಯ, ಹಾಸನದಲ್ಲಿ ನಡೀತಂಥ ಕುಟುಂಬ ರಾಜಕೀಯದ ಬಗ್ಗೆ ಇಲ್ಲಿನ ಜನ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ನಮ್ಮ ಚಾಮರಾಜನಗರದಿಂದ ಸಿದ್ದರಾಮಯ್ಯ ನಮ್ಮ ಪುಟ್ಟರಂಗ ಶೆಟ್ಟರು ಅವರು ನಮ್ಮ ಕಾಂಗ್ರೆಸ್ ಪಾರ್ಟಿಗಳು. ನಾವೆಲ್ಲ ಕಾಂಗ್ರೆಸ್ ಎಂತ ಸಿದ್ದರಾಮಯ್ಯನ ಯೋಗ ಅವರು ಕೊಡೋ ದುಡ್ಡು, ಅಕ್ಕಿ, ಬಸ್ ಫ್ರೀ, ಕರೆಂಟ್ ಫ್ರೀ, 5 ಗ್ಯಾರಂಟಿಗಳು ಕೊಟ್ಟರ. ಸಮಾವೇಶ ಮಾಡ್ತಿದ್ದಾರಲ್ಲ, ಏನು ಅನ್ಸುತ್ತೆ ಇದ್ರ ಬಗ್ಗೆ ನಿಮಗೆ? ನಮ್ಗೆ ಸಂತೋಷ ಸರ್, ಅಲ್ಲಿಂದ ಬಂದಿರತ್ತ ಜನ ಸೇರ್ಕೊಂಡು ಮಾಡ. ಎಷ್ಟು ಜನ ಬಂದಿದ್ದೀರಿ ನೀವು? ನಾವು ಒಂದು 40 ಸೀಟ್ ಬಂದಿದ್ದೀವಿ ಸರ್. ಸಮಾವೇಶ ಮಾಡೋ ಮೂಲಕ ಸಿದ್ದರಾಮಯ್ಯ ಅವರು ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ. ಅವ್ರು ಕಾಣಕ್ಕಾಗಲ್ಲ, ನಮ್ಮ ಸುಮ್ಮನೆ ನೋಡ್ಕೊಂಡು ಹೋಗಿ ಬಂದಿದ್ದೀವಿ. ನಾವು ನಗರದಿಂದ ಸರ್, ಚಾಮರಾಜನಗರ ಎಲ್ಲ ಒಂದೇ ಬ್ಯಾಚವನೇ. ಏನು ಅನ್ಸುತ್ತೆ ಸಿದ್ದರಾಮಯ್ಯ ಅವರು ಇವತ್ತು ಬೈ ಎಲೆಕ್ಷನ್ 3 ಗೆದ್ದಿದ್ರು? 3 ಅವ್ರು ಮಾಡಿರೋ ಕಾರ್ಯಗಳಿಂದ 3 ಗೆದ್ದರೆ ಫೈನು. ಅಷ್ಟೇ ಹೇಳಿ, ಏನು ಅನ್ಸುತ್ತೆ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ದೊಡ್ಡ ಸಮಾವೇಶ ಮಾಡ್ತಾರೆ, ಮುಂದೆ ಇನ್ನೂ 5 ವರ್ಷ ಅವರು ಈ ವಯಸ್ಸು ಮುಗಿದು ಮುಂದೆ 5 ವರ್ಷ ಇನ್ನೂ ಮುಖ್ಯಮಂತ್ರಿ ಆಗಿರ್ಲಿ ಅಂತ ನಾವು ಕೇಳೋದು ರೈತರೆಲ್ಲ. ಎಲ್ಲ ಗ್ಯಾರಂಟಿ ಯೋಜನೆಗಳು ಬರ್ತಿದ್ದಾರೆ, ಎಲ್ಲ ಗ್ಯಾರಂಟಿ ಎಲ್ಲ ಬರ್ತಾ ಇದ್ವು ಸರ್. ಏನು ಅನ್ಸುತ್ತೆ ನಿಮಗೆ ಸಿದ್ದರಾಮಯ್ಯ ಆಡಳಿತ ಏನು ಅನ್ಸುತ್ತೆ? ಎಲ್ಲ ಫೈನು ಆಡಳಿತ, ಬಡವರೆಲ್ಲ ಬದುಕಂದ್ರು. ಬಡವರೆಲ್ಲ, ಮಹಿಳೆಯರೆಲ್ಲ ಬದುಕಿದ್ರು. ಇವತ್ತೆಲ್ಲ ಬಡವರೆಲ್ಲ ಬದುಕಕ್ಕೆ ಅವರೇ ಒಂದು ದಾರಿ ನಮ್ಗೆ. ದೇವ್ರಿಗಿಂತ ಒಂದು ದಾರಿ, ದೇವ್ರಿಗಿಂತ ಅವರೇ ದೊಡ್ಡದವರು ಕರ್ನಾಟಕ. ನೀವೇನಿಂದ ಬಂದಿದ್ದೀರಿ? ಸರ್, ನಮ್ಮದು ಹಳೆಬೀಡು, ದೊಡ್ಡಕೋಡಿಹಳ್ಳಿ, ಬೇಲೂರು ತಾಲೂಕು. ಈಗ ಹೆಂಗಸರಿಗೆ ಬಸ್ ಫ್ರೀ ಮಾಡಿದಾರ, ಗಂಡಸರಿಗೂ ಬಸ್ ಫ್ರೀ ಮಾಡ್ಬೇಕು. ಅವರು ಸಾಮಾನ್ಯ ಒಂದು ವರ್ಷದಾಗ ಒಂದು 2 ತಿಂಗಳಾರ ಗಂಡಸರಿಗೆ ಫ್ರೀ ಮಾಡಿದ್ರೆ ಎಲ್ಲರಿಗೂ ಒಂಚೂರು ಓಡಾಡೋಕೆ ಒಳ್ಳೇದಾಗುತ್ತೆ. ಹೆಂಗಸರಿಗೆ ನಿಲ್ಲಿಸ್ಬಿಟ್ಟು ಗಂಡಸರಿಗೆ ಫ್ರೀ ಮಾಡಿಬಿಡ್ಲಿ ಬಿಡಿ. ಅಷ್ಟು ದಿವಸ ಗಂಡಸರಿಗೆ ಮಾಡಲಿ, ಅಷ್ಟು ದಿವಸ ಹೆಂಗಸರಿಗೆ ಮಾಡಲಿ ಅಲ್ವರಾ? ರಾಜ್ಯ ಆಳ್ತಾರೆ, ಆಡಲಿ, ಒಳ್ಳೆ ಸರ್ಕಾರ ಇದೆ, ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಸಮಾವೇಶ ಮಾಡ್ತಿದ್ದಾರೆ, ಏನು ಅನ್ಸುತ್ತೆ ಇಷ್ಟೊಂದು ಜನ ಸೇರ್ತಿದ್ದಾರೆ? ತುಂಬ ಸಂತೋಷ ಆಯ್ತು ನಮಗೆ. ಇದನ್ನು ನೋಡಿಬಿಟ್ಟು ತುಂಬ ಸಂತೋಷ ಆಯ್ತು. ಒಂಥರ ಜಾತ್ರೆ ಮಹೋತ್ಸವ, ದೇವರ ಜಾತ್ರೆ ನಡೆದಂಗೆ ನಡೀತಾ ಇದೆ. ಖಂಡಿತ ಸೂಪರ್ ಆಗಿದೆ. ಮಾತ್ರ ಬಸ್ಸಿಂದ ಒಂದು ಮಾತ್ರ ಮಾಡಲೇಬೇಕು ಅವರು, ಡಿ ಕೆ ಶಿವಕುಮಾರ್. ಈ 3 ಎಲೆಕ್ಷನ್ ಗೆದ್ರಲ್ಲ ಕಾಂಗ್ರೆಸ್ನವರು, ಅದರದ್ದೇ ಸಮಾವೇಶ ಅಂತ ಹೇಳ್ತಿದ್ದಾರೆ ಡಿಸಿಎಂ. ಹೇಳ್ತಾರೆ, ಹೇಳಿ ಸಂತೋಷ, ಅವ್ರು ಏನಾರ ಹೇಳಿ, ಅದ್ರ ಬಗ್ಗೆ ನಮ್ಗೇನು ಇದಿಲ್ಲ. ಒಟ್ಟಿಗೆ ಬಸ್ ಮಾತ್ರ ಫ್ರೀ ಮಾಡಲೇಬೇಕು. ಸಿದ್ದರಾಮಯ್ಯ ನಾವು ಅವ್ರಿಗೆ ಎಲೆಕ್ಷನ್ ಮಾಡಬೇಕು, ಅವ್ರು ಗೆಲ್ಲಿಸ್ಬೇಕು, ಅವರ ಚೆನ್ನಾಗಿರಿಸ್ಬೇಕು, ಇಷ್ಟೆಲ್ಲ ನಮಗೆ ಕಾದಾಡ್ತೀವಿ. ಸಿದ್ದರಾಮಯ್ಯ ಅವರು ಚೆನ್ನಾಗಿದ್ದಾರೆ, ನಮ್ಗೆ ಚೆನ್ನಾಗಿವಿ ಅಂತ ಅಷ್ಟೇ. ಆಯ್ತಾ? ಸಿದ್ದರಾಮಯ್ಯ ಕಾಂಗ್ರೆಸ್ 3 ಎಲೆಕ್ಷನ್ ಗೆತ್ತಲ್ಲ, ಏನು ಬರ್ತಾರ 5 ವರ್ಷ ಅವ್ರು ಅಂತ ಬರ್ತಾರ, ಇರಲೇಬೇಕು ಅವರು 5 ವರ್ಷ ಕರೆಕ್ಟಾಗಿ ಇರಲೇಬೇಕು. ನಾವು ಸರ ಬಂಡೀಪುರ, ಕಾಡಿನಂಚು ಬಂಡೀಪುರ ಅಂತ ಬಂದಿರೋದು ನಾವು. ನಮ್ಗೆ ಸಿದ್ದರಾಮಯ್ಯ ಅವರು ಅಭಿಮಾನಿ ಬಂದಿದ್ದು, ಅವ್ರು ಇರಲೇಬೇಕು 5 ವರ್ಷ ಮುಖ್ಯಮಂತ್ರಿ ಇರಲೇಬೇಕು. ಸಮಾವೇಶ ಮಾಡ್ತಿದ್ದಾರೆ ಮಾಡಿದ್ಲಿ ನಮ್ಗೆ ಎಲ್ಲ ಅಭಿಪ್ರಾಯ, ಎಲ್ಲ ಬಡವರು ಶ್ರೀಮಂತ ಎಲ್ಲರೂ ತಗೊಂಡಿರೋರು 2,000 ಆಗ್ತದೆ, ಎಲ್ಲ ತಗೊಂಡ್ಬರುವ. ಅವ್ರು ಎಲ್ಲರೂ ಬಡವ್ರಿಗೆ ಅನುಕೂಲ ಮಾಡೋರು ಸಿದ್ದರಾಮಯ್ಯ ಅವರು. ಇರಲಿ ಅವರು 5 ವರ್ಷ ಅಷ್ಟೇ.
ಹಾಸನದಲ್ಲಿ ಕಾಂಗ್ರೆಸ್ ಇಲ್ಲ, ಒಂದೇ ಒಂದು ಸೀಟ್ ಕಾಂಗ್ರೆಸ್ ಹಾಸನದಲ್ಲಿ ಒಂದೇ ಬತ್ತಲ್ಲ ಸಾಕಲ್ಲ ಅದರ ಬತ್ತಲ್ಲ ಈಗ ಈ ಸರಿ ಅದೇ ಈಗ ಪಕ್ಷ ಸಂಘಟನೆ ಮಾಡೋ ಕಾರಣಕ್ಕೆ ಸಮಾವೇಶ ಮಾಡ್ತಾರೆ. ಹೌದು ಬರ್ಲೇಬೇಕು ಕಾಂಗ್ರೆಸ್ ಒಂದರ ಬತ್ತಲ್ಲ ಈಗ ಈ ಸರಿ ಬತ್ತೆ ಐತಿಲ್ಲ ಕಾಂಗ್ರೆಸ್ ಮಾತು ಸಿದ್ದರಾಮಯ್ಯ ಸಾಹೇಬ್ರೆ ಇರ್ಬೇಕು 5 ವರ್ಷ. ಈ ದೇವೇಗೌಡರು ನೆಲ ಅಂತಾರೆ. ಕಲೆಕ್ಷನ್ ಇಲ್ಲ ತುಚ್ಚೇ ಇಲ್ಲ ನಮಗೂ ಅವ್ರಿಗೆ. ನಮ್ಮ ಸಿದ್ದರಾಮಯ್ಯವರು ಮಾಡೋಂಥ ಕಾರ್ಯಕ್ರಮಗಳನ್ನು ಯಾರು ಮುಖ್ಯಮಂತ್ರಿ ಮಾಡಿಲ್ಲ, ಮುಂದಕ್ಕೂ ಮಾಡೋಕ್ಕಾಗಲ್ಲ. ಅವ್ರ ಆಶೀರ್ವಾದದಿಂದ ಕೇಂದ್ರದಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ಬಲ್ಲ ಅನ್ನೋದು ಒಂದು ಆಸೆ ನಮಗೆ ಸರ್, ಅಷ್ಟೇ ಬೇರೆ ಹಂಗೇನಿಲ್ಲ. ಬಂಡೀಪುರ ಗ್ರಾಮಕ್ಕೂ ಭಾರಿ ಎಲ್ಲ ಕಡೆ ಅವ್ರದ್ದು ಗೆಲುವು ಆಗ್ತಿದೆ. 3 ಬೈ ಎಲೆಕ್ಷನ್ ಗೆದ್ದಿದ್ದಾರೆ. ಎಲ್ಲ ಬೈ ಎಲೆಕ್ಷನ್ ಗೆದ್ದಿರೋದು ನಮಗೆಲ್ಲ ಫುಲ್ ಸಂತೋಷ ಸರ್. ಮುಂದಕ್ಕೂ ಗೆಲ್ಲಿ ಅನ್ನೋದೇ ನಮ್ಮ ಆಶೀರ್ವಾದ ಸರ್. ಅವ್ರು ಎಲ್ಲೇ ಹೋದ್ರೂ ನಾವು ಬರ್ತೀವಿ. ಈ ಸಮಾವೇಶ ಜನ ಕಲ್ಯಾಣ ಸಮಾವೇಶ ಮಾಡ್ತಾರೆ ಸಿಎಂ ನೇತೃತ್ವ, ಏನು ನಮ್ಗೆ ಸಂತೋಷ ಅನಿಸ್ತದೆ ಸರ್. ಅದಕ್ಕೆ ಅಲ್ಲಿಂದ ಬಂದಿರೋ ಸರ್ 200 ಕಿಲೋಮೀಟರ್ 300 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀವಿ. ನಾವಲ್ಲೇ ಕಲ್ಲಿಗಡಳ್ಳಿ ನಮ್ದವ್ರಿಗೆ ಸರ್. ಈಗ ಅನ್ನಭಾಗ್ಯ, ಬಸ್ ಉಚಿತ, ಗೃಹಲಕ್ಷ್ಮಿ, ಗೃಹಜ್ಯೋತಿ ಎಲ್ಲ ಮಾಡಿದ್ರು ನಮ್ಮ ಸಾಹೇಬ್ರು. 5 ವರ್ಷ ಫಸ್ಟು ಪಕ್ಕ ಮುಗಿಸ್ತಾರೆ. ಈಗ ಅದ್ಯಾವುದೋ ಮೂಡ ಅಂತ ಕರೆದ್ರು ನಮ್ಮ ಬಾಸ್ ಏನು ಮಾಡೋಕ್ಕಾದ್ರು ಅವರೇ ಮಾಡಾಗೋದ್ರು. ನಮ್ಮ ಬಾಸ್ ಗೆದ್ದು 5 ವರ್ಷ ಪೂರೈಸ್ತಾರೆ ಈ ವರ್ಷ ಅಂತ ನಮ್ಗೆ ಅನಿಸಿಕೆ. ಹಾಸನ ಜಿಲ್ಲೆ ದೇವೇಗೌಡರ ಜಿಲ್ಲೆ ಅಂತಾರೆ. ಸೊ ಅಲ್ಲಿ ಸಮಾವೇಶ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು. ಏನ್ ಅನ್ಸುತ್ತೆ ಮುಂದಿನ ಚುನಾವಣೆ ಗೆಲ್ತಾರೆ ಸರ್. ನಾವು ಗೆಲ್ತೀವಿ ಸರ್. ಗೆಲ್ಲಕ್ಕೋಸ್ಕರ ನಮ್ಮ ಜನ ಬೆಂಬಲ ಇರೋದು. ನೋಡಿ ಸಿದ್ದರಾಮಯ್ಯನ ಹೆಸರು ಟಗರು, ಆ ಬಾಸು ಸಿದ್ದರಾಮಯ್ಯ ನಮ್ಗೆ ಬೇಕು ಅಂತ ಅಭಿಮಾನಿಗಳಿದ್ದೀವ್ರು ನಾವು. ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಗಳೆಲ್ಲ ಬರ್ತಿದಾವ. ಏನ್ ಅನ್ಸುತ್ತೆ ಸಿದ್ದರಾಮಯ್ಯ ಗ್ಯಾರಂಟಿಗಳು ಸಮಾವೇಶದ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ನಮಗೆ ಒಳ್ಳೆ ಖುಷಿ ಐತೆ. ಒಳ್ಳೆ ಖುಷಿ ಆಗಿದೆ. ಯಾವ ಮಂಡ್ಯ ಸಿದ್ದರಾಮಯ್ಯ ಸಮಾವೇಶ ಮಾಡ್ತಿದ್ದಾರೆ, ಜನ ಎಲ್ಲ ನಾವು ಒಳನರಸೀಪುರ. ಏನಂತ ಖುಷಿ ಆಗುತ್ತೆ, ನಮಗೆಲ್ಲ ಅನುಕೂಲ ಮಾಡ್ಕೊಂಡಿದ್ದಾರೆ, ಫ್ರೀ ಬಸ್ ಮಾಡಿದ್ದಾರೆ. ಆಮೇಲೆ ಎಲ್ಲ ವಿದ್ಯುತ್ ಇರ್ಬೋದು, ಮತ್ತೆ ಎಷ್ಟು ಬಡವರು ಉದ್ಯೋಗಕ್ಕೆ ಹೋಗ್ತಾರಲ್ವಾ, ಕೆಲ್ಸಕ್ಕೆ ಹೋಗೋಂಗೆಲ್ಲ ಹೆಣ್ಮಕ್ಳಿಗೆ ಹೆಲ್ಪ್ ಆಗಿದೆ ಬಸ್ ಫ್ರೀ ಆಗೋದ್ರಿಂದ. ಬಸ್ ಚಾರ್ಜಲ್ಲಿ ಎಷ್ಟೋ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗೋಕ್ಕೆಲ್ಲ ಹೆಲ್ಪ್ ಆಗಿದೆ. ಮತ್ತು ಎಲ್ಲ ಸ್ಟೂಡೆಂಟ್ಗೆ ಹೆಲ್ಪ್ ಆಗಿದೆ, ಬಡವ ಬಗ್ಗೆಗೆ ಹೆಲ್ಪ್ ಆಗಿದೆ ಬಸ್ಗಳಿಂದ. ಆಮೇಲೆ ತಿಂಗಳು 2,000 ಬರೋದ್ರಿಂದ ಎಷ್ಟೋ ಸಂಸಾರಗಳು ಉಳಿದಿದೆ. ಬಡವ ಮಕ್ಕಳು ಕೂಲಿ ಮಾಡೋದು ಸ್ವಲ್ಪ ತಪ್ಪಿದೆ. ಫ್ರೀ ಅಕ್ಕಿ ಮಾಡಿದ್ದಾರೆ. ಆ ಫ್ರೀ ಅಕ್ಕಿ ಮಾಡಿರೋದ್ರಿಂದ ನಮ್ಗೆ ಎಷ್ಟು ಬಡವರು ಭಿಕ್ಷೆ ಬೇಡೋದು ಸ್ವಲ್ಪ ಕಡಿಮೆ ಆಗಿದೆ. ತುಂಬ ಎಲ್ಲ ಅನುಕೂಲ ಆಗಿದೆ. ಖುಷಿ ಇದೆ, ಖುಷಿಯಿಂದ ಬರ್ತಾ ಇದ್ದೀವಿ ಅಷ್ಟೇ. ಸಿದ್ದರಾಮಯ್ಯ ಸರ್ಕಾರ ನಿಮಗೆ ಖುಷಿ ಕೊಟ್ಟಿದೆ? ಖುಷಿ ತುಂಬ. ಅಂಥವ್ರಿಗೆ ಬರಬೇಕು. ಎಲ್ಲ ಕೊಳ್ಳೆ ಹೊಡೆಯೋಕೆ ಬಂದಿದ್ರಿ ಇಷ್ಟು ವರ್ಷ, ಆಗನ್ನೆಲ್ಲ ಸಮ ಮಾಡ್ಬಿಟ್ಟಿದ್ದೀವಿ. ಇವಾಗ ಅವಾಗೇ ಬೆಲ್ಲೋದು, ಅಂಥವ್ರಿಗೆ ಬರಬೇಕು ನಮಗೆ. ಹಾಸನ ದೇವೇಗೌಡರು ತವರು ಜಿಲ್ಲೆ ಅಂತಿದ್ರು, ಈ ಸಿದ್ದರಾಮಯ್ಯ ಇಲ್ಲೇ ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ. ಆವಾಗಿದ್ರು ಅವಾಗೆ ಯಾವಾಗೆಲ್ಲ ರೇಪಿಸ್ಟು ಫ್ಯಾಮಿಲಿ ಅವನ್ನೆಲ್ಲ ಹೆಸರುಗಳಕ್ಕೆ ಇಷ್ಟಪಡಲ್ಲ ನಾವು. ಸಿದ್ದರಾಮಯ್ಯಗೆ ಟಗೋರಾಗ ಯಾರು ಬಗ್ಸಕ್ಕಾಗಲ್ಲ, ಅವ್ರನ್ನ ಏನು ಮಾಡೋಕ್ಕಾಗಲ್ಲ, ಅಲ್ಲಾಡ್ಸೋಕ್ಕಾಗಲ್ಲ. ಸತ್ಯನೇ ಗೆಲ್ಲೋದು. ಯಾವತ್ತಿದ್ರು ಸುಳ್ಳು ನಿವಂಶನೆ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಇಷ್ಟು ವರ್ಷ ನಮ್ಗೇನು ಹೆಲ್ಪ್ ಮಾಡಿದ್ದಲ್ಲ. ಸಿದ್ದರಾಮಯ್ಯ ಬರೋದಕ್ಕೆ ನಮಗೆಲ್ಲ ಅನುಕೂಲ ಆಗಿದೆ. ನಮಗೆಲ್ಲ ಅನುಕೂಲ ಆಗಿ ಎಲ್ಲ ದೇವರು ನೋಡಿ, ಅವರಿಂದ ದೇವ್ರು ನೋಡಿದ್ದೀವಿ. ದೇವರು ಒಳ್ಳೇದು ಮಾಡಲಿ ಅವ್ರಿಗೆ. ನಾವೆಲ್ಲ ಚೆನ್ನಾಗಿ ಈ ಗ್ಯಾರಂಟಿ ಯೋಜನೆ ಎಲ್ಲ ಎಲ್ಲ ನೋಡಿದ್ವಿ. ಎಲ್ಲ ಖರ್ಚಿಗೆ 2,000 ಕೊಡ್ತಾರೆ ಬಡವ್ರಿಗೆ. ಆಮೇಲೆ ಬಸ್ ಫ್ರೀ ಕೊಡ್ತಾರೆ. ಸ್ವಾಮಿಗೆ ದೇವಸ್ಥಾನ ಎಲ್ಲೆಲ್ಲಿ ಹೆಂಗಸೆಲ್ಲ ನೋಡಿದ್ವಿ. ಚೆನ್ನಾಗಿ ಅವ್ರಿಗೆ ಆಯುಸ್ಸು ಆರೋಗ್ಯ ಕೊಟ್ಕೊಂಡು ಕಾಪಾಡಿ. ಎಲ್ಲಿಂದ ಬಂದಿದ್ದೀರಿ? ದೇವೇಗೌಡರು ಅವ್ರು ಸಂಪಾದನೆ ಮಾಡಿದ್ದು ಎಲ್ಲಿಂದ ಬಂದಿದ್ದೀರಿ? ಒಳನರಸೀಪುರ. ಅವ್ರು ಮಾಡಿದ್ದು ದೇವೇಗೌಡರು ಮಾಡಿದ್ದಂಥ ಕುತಂತ್ರದಲ್ಲಿ ಅವ್ರ ಮೊಮ್ಮಕ್ಕಳು ತುಣ್ಕೊಂಡು ಹೆಜ್ಜೆ ತುಣಿದು ಅವಯ್ಯನ ದುರಹಂಕಾರ ಇರೋವರೆಗೂ ಮೆರೆದ್ರು. ಅವಯ್ಯನ ದುರಹಂಕಾರ ಮುರಿದೋದ್ಮೇಲೆ ಜೈಲಲ್ಲಿ ಅವರೇ, ಡಿಲ್ಲಿಲಿ ಅವರೇ, ಎಲ್ಲೂ ಬರೋಕ್ಕಾಗಲ್ಲ. ಸಿದ್ದರಾಮಣ್ಣ ಚನ್ನಪಟ್ಟಣದಲ್ಲೂ ಅವನೇ, ಹಳ್ಳಿಲೂ ಅವನೇ, ಮೈಸೂರಲ್ಲೂ ಅವನೇ, ಕರ್ನಾಟಕದಲ್ಲೂ ಅವನೇ, ಬಸ್ಸಲ್ಲೂ ಅವನೇ. ಈ ಸಿದ್ದರಾಮಯ್ಯ 3.5 ವರ್ಷ ಇರ್ಬೇಕು, ಇನ್ನೂ 5 ವರ್ಷ ಇರ್ಬೇಕು ಕಾಣಿಸ್ತಾ? 5.5 ವರ್ಷ, ಇನ್ನೂ 5.5 ವರ್ಷ. ಆಮೇಲೆ ಮುಂದೆ ಪ್ರಧಾನಿ ಆದರೂ ಆಗ್ಬೋದು. ಜನ ಮರಳು, ಜಾತ್ರೆ ಮರಳು. ಇಷ್ಟಕ್ಕೆ ನಾವು ಅವಕಾಶ ಕೊಡ್ತೀವಿ ಸರ್. ಸಮಾವೇಶ ನೋಡಿ ಜನ ಬರ್ತಿದ್ದಾರೆ ಎಲ್ಲ ಕಡೆಯಿಂದ. ಎಕ್ಕಡಿಂದ ಮೈಸೂರು ಜಿಲ್ಲೆಯಿಂದ ಬರ್ತಾವ್ರೆ, ಕರ್ನಾಟಕದಿಂದ ಇಡೀ ಎಲ್ಲ ಬರ್ತಾವ್ರೆ, ಕರ್ನಾಟಕದಿಂದ ಬರ್ತಾವೆ. ಸಿದ್ದರಾಮಯ್ಯ ಸರ್ಕಾರ ಖುಷಿ. 5 ವರ್ಷ ಸಿದ್ದರಾಮಯ್ಯ ಸಮಾವೇಶ ಮಾಡಿದ್ರೆ ಏನು ಅನ್ಸುತ್ತೆ ನೋಡಿದ್ರೆ? ಎಲ್ಲ ಬಸ್ಸಿಗ್ತವೆ, ದುಡ್ಡು ಬರ್ತದೆ, ಅಕ್ಕಿ ಬರ್ತೈತೆ. ಪ್ರಧಾನಮಂತ್ರಿ ಇದ್ರೇನೆ. ಪ್ರಧಾನಮಂತ್ರಿ ಆಗ್ಯವ್ರೆ. ಚಾಮರಾಜನಗರದಿಂದ ಬಂದಿದ್ದೀವಿ. ಇಲ್ಲಿ ಹಾಸನದಲ್ಲಿ ಸಮಾವೇಶ ನಡೀತಕ್ಕಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ. ಅಂದರೆ ಏನೋ ಅನ್ಯಾಯದ ವಿರುದ್ಧ ಇಲ್ಲಿ ನಡೀತಕ್ಕಂಥ ಇದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಭಾಳ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದೆ. ಬಡ ಜನರಿಗೆ ಅನುಕೂಲ ಆಗ್ತಕ್ಕಂಥ ಗ್ಯಾರಂಟಿ ಯೋಜನೆಗಳನ್ನ ಸುಭದ್ರವಾಗಿ ಜಾರಿಗೆ ತಂದಿದೆ. ಸಾಕಷ್ಟು 90%, 95% ಜನಗಳಿಗೆ ಭಾಳ ಅನುಕೂಲ ಆಗಿದೆ.
ಇದನ್ನು ಸಹಿಸ್ಕೊಳ್ಳದೆ ಇರತಕ್ಕಂಥ ವಿರೋಧ ಪಕ್ಷಗಳಿಗೆ ಒಂದು ಒಳ್ಳೆಯ ಪಾಠ ಆಗಿದೆ ಅಂತ ಅನ್ನಿಸ್ತಾ ಇದೆ. ಮುಂದಿನ ಮಟ್ಟದಲ್ಲಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕು, ಪ್ರಪಂಚದಲ್ಲಿ ದೇಶ ನಂಬರ್ 1 ಆಗಬೇಕು ಅನ್ನೋದು ನಮ್ಮ ಆಸೆ. ಹಾಗಾಗಿ ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ಬಿಜೆಪಿ JDSಗೆ ಟಕ್ಕರ್ ಕೊಡೋದಕ್ಕೆ ಈ ಸಮಾವೇಶ ಮಾಡ್ತೀವಿ ಅಂತ ಇಲ್ಲ BJP JDS ಅಂತಲ್ಲ, ಇಲ್ಲಿ ಅಭಿವೃದ್ಧಿ ಕಾರ್ಯ ಮಾಡಿದ್ವಿ. ಜನ ಏನು ಅವರು ಕನಸ್ಕೊಂಡಿದ್ರು ಅದು ಜನ ಕಲ್ಯಾಣ ಕಾರ್ಯಕ್ರಮ ಆಗಿದೆ, ಅನುಕೂಲ ಆಗಿದೆ, ಅಷ್ಟೆಲ್ಲ ಆ ಉದ್ದೇಶದಿಂದ ಕಾರ್ಯ ಮಾಡ್ತಾಯಿದೆ ಹೊರತು ಅವ್ರಿಗೆ ಒಂದು ಮೆಸೇಜ್ ಕೊಡಬೇಕನ್ನೋ ಉದ್ದೇಶ ಅಲ್ಲ. ಇಲ್ಲೆಲ್ಲ ಜನ ಬಂದಿರ್ತಕ್ಕಂಥೆಲ್ಲ ಸ್ವಇಚ್ಛೆಯಿಂದ ಬಂದಿರ್ತಕ್ಕಂಥವ್ರು, ಯಾರೋ ಏನೋ ಇದು ಮಾಡ್ಕೊಂಡು ಬಂದಿರೋದಲ್ಲ. ಅಭಿವೃದ್ಧಿ ಗ್ಯಾರಂಟಿ ಯೋಜನೆಗಳು ಏನು ಕೊಟ್ಟಿದ್ದಾರೆ ಆ ಗ್ಯಾರಂಟಿ ಯೋಜನೆಗಳು ಜನಗಳಿಗೆ ಅನುಕೂಲ ಆಗಿದೆ, ಆ ನಿಟ್ಟಿನಲ್ಲಿ ಇಲ್ಲಿ ಬಂದಿದ್ದಾರೆ. ಆ ಅನುಕೂಲ ಪಡ್ಕೊಂಡಿರ್ತಕ್ಕಂಥ ಜನ ಇಲ್ಲಿ ಬಂದಿರ್ತಕ್ಕಂಥ ಸಿದ್ದರಾಮಯ್ಯನವ್ರು ಮಾಡಿರ್ತಕ್ಕಂಥದ್ದು ಕೆಲಸ ಭಾಳ ಒಳ್ಳೆಯದೇ. ಆದರೆ ಹಿಂದಿನಿಂದಲೂ ಭಾಳ ಹೋರಾಟಗಾರರಾಗಿ ರಾಹುಲ್ ಗಾಂಧಿ, ಇಂದಿರಾ ಗಾಂಧಿ ಅವ್ರ ಕಾಲದಿಂದಲೂ ನಾವು ನೋಡಿದ್ದೀವಿ. ಬಿಳಿ ಬಟ್ಟೆನ ಸಾಕಾರ ಮಾಡಿ ಜನರಿಗೆ ಮಾನ ಮುಚ್ಕೊಳ್ಳೋಕ್ಕೋಸ್ಕರವಾಗಿ ಅಂಥ ಎಲ್ಪನ್ನು ಸಹ ಮಾಡಿದ್ದಾರೆ. ಹಿಂದೆ 50 ರೂಪಾಯಿ ವಿಧವೆ ವೇತನನ್ನು ಸಹ ಸಹಕರಿಸಿಕೊಟ್ಟಿದ್ದಾರೆ. ಇಂಥ ರಾಜಕಾರಣವನ್ನು ಯಾರಿಗೂ ಎಂದಿಗೂ ಜನತೆ ಬಹುಮತ ಕೊಟ್ಟು ಕಾಪಾಡಬೇಕು ಅಂತೇಳಿ ತನ್ನ ಕಳಕಳಿಯಿಂದ ಬೇಡಿಕೆತಾ ಇದ್ದೀನಿ. ಆದರೆ ಇಂಥ ಸಮಾವೇಶವನ್ನು ನಾವು ಮುಂದೆ ಯಾವುದನ್ನು ಮಾಡಬೇಕಾದ್ರೆ ಯುವಕರಲ್ಲಿ ವಿನಂತಿಯಿಂದ ಕೇಳಿಕೊತಾ ಇದ್ದೀನಿ. ಯುವಕರಿಂದ ಅದನ್ನು ಸಮಾವೇಶವನ್ನು ನಡೆಸ್ಕೊಂಡು ಮುಂದುವರಿಸ್ಕೊಂಡು ಹೋಗಬೇಕು. ನಾವು ಆದಷ್ಟು ವಯಸ್ಸಿಕರಾಗಿ ಬರ್ತಾ ಇರ್ತೀವಿ. ಮುಂದಿನ ಯುವಕರಿಗೆ, ಯುವ ಪೀಳಿಗೆಗೆ ಒಳ್ಳೆಯದಾಗಲಿ ಅಂತೇಳಿ ನಾವು ಧನ್ಯವಾದಗಳನ್ನು ಹೇಳ್ತಾ ಇರ್ತೀವಿ. ಈ ಪರಿ ಜನ ಸೇರ್ತಿದ್ದಾರೆ. ಈಗ ಬೈ ಎಲೆಕ್ಷನ್ 3 ಸೇರಬೇಕು, ಅದು ಇನ್ನೂ ಹೆಚ್ಚಿನ ಜನ ಸೇರುತ್ತೆ. ಎಲ್ಲ ಒಳಗಿದೆ, ಎಲ್ಲ ಒಳಗೆ ಶಕ್ತಿ ಪ್ರದರ್ಶನ ಮಾಡಿ ಸಿದ್ದರಾಮಯ್ಯನವರೆಲ್ಲದನ್ನು ಉಳಿಸ್ಕೊಂಡಿರೋದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಇಂಥ ಇತಿಹಾಸವನ್ನು ನಾವು ಇನ್ನು ಮುಂದೆ ಯಾವತ್ತೂ ಕಾಣಲಿಕ್ಕಾಗಲ್ಲ. ಕಾಣಬೇಕು ಅಂತೇಳಿ ಜನಕ್ಕೆ ತೋರಿಸ್ಕೊಟ್ಟಿದ್ದಾರೆ. ಆ ತೋರಿಸಿ ನಡವಳಿಕೆಯನ್ನು ನಡೆಸ್ಕೊಂಡ್ರೆ ಮುಂದಿನ ಯುವ ಪೀಳಿಗೆಲ್ಲ ಉಳಿಸಿ ಪ್ರತಿಯೊಂದರಲ್ಲೂ ಬಡವರ ಸಹಕಾರ, ಶ್ರೀಮಂತರಿಗೆ ಒಂದು ಸ್ವಲ್ಪ ಬುದ್ಧಿವಾದ ಕಲಿಸ್ಕೊಂಡು ಎಲ್ಲನೂ ಉಳಿಸ್ಕೊಂಡು ಹೋದರೆ ಬಡವರು ಭಾಳ ಹೆಚ್ಚಿನ ಅಂಶ ಬಡವರು ಇದೆ. ಅದು ಬಡವರು ಶಕ್ತಿ ಪ್ರದರ್ಶನ ಮಾಡಿ ಉಳಿಸ್ಕೊಂಡಿರೋದಕ್ಕೆ ನಾವು ಹೆಚ್ಚಿನ ಅಂಶ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಎಲ್ಲಿಂದ ಬಂದಿದ್ದೀರಿ? ನಾವು ಕಿಕ್ಕೇರಿಯಿಂದ ಬಂದಿದ್ದು, ಕೇರ್ಪೇಟೆ. ಈ ಫಂಕ್ಷನ್ ಎಲ್ಲ ಉಪಕಾರ ಮಾಡಿದ್ಕೆ, ಎಲ್ಲ ಸಹಕಾರ ಮಾಡಿದ್ಕೆ ಇಷ್ಟು ಜನ ಸೇರಿದ್ದಾರೆ. ಎಲ್ಲ ಅನುದಾನ ಐತೆ, ಅಕ್ಕಿ ದುಡ್ಡು ಕೊಡ್ತಾರೆ, ಆಮೇಲೆ ಗೃಹಲಕ್ಷ್ಮಿ 2,000 ದುಡ್ಡು ಹಾಕ್ತಿದ್ದಾರೆ. ಅದಕ್ಕಿಂತ ಇಷ್ಟು ಜನ ಅವರು ಸಹಾಯ ಮಾಡಿದ್ಗಾಗಿ ಸೇರಿದ್ದಾರೆ. ನಾವು ಅಲ್ಲಿಂದಲೂ ಬಂದಿದ್ವಿ. ಸಿದ್ದರಾಮಯ್ಯ 2 ಸಲ CM ಆಗಿದ್ದಾರೆ. ಏನು ಸರ್ ನಿಮಗೆ ಇದು? 2 ಸಮ CM ಆಯ್ತಾ, ಹಿಂದುಳಿದು ಆಯ್ತು ಅಂತ ಉಳ್ತಾರ ಡೇಟ್ ಅಲ್ಲ. 5 ವರ್ಷ ಯಾರು ಆಳಕ್ಕಾಗಿಲ್ಲ, ಇವ್ರು ಆಳಿದ್ದಾರೆ. ಇದು 1.5 ವರ್ಷ ಆಯ್ತು, ಇನ್ನೂ 3.5 ವರ್ಷ ಇರ್ತಾರೆ. ಈ BJP JDS ದುಡ್ಡು ಇಲ್ಲ ಅಂತ ಹೇಳತ್ತೆ. ಗ್ಯಾರಂಟಿ ಯೋಜನೆ ಎಲ್ಲವೂ ಬರ್ತಾ ಇದೆ. ಏನು ಸಿದ್ದರಾಮಯ್ಯ ಆಡಳಿತದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಸಿದ್ದರಾಮಯ್ಯ ಆಡಳಿತ ಮಾಡೋದು ಅವ್ರು ಹೊಟ್ಟೆವರಿ ಆಗಿದೆ. ಎಲ್ಲರದರಲ್ಲಿ ಅವರು ಸರ್ಕಾರ ಬೀಳಲಿ ಅನ್ನೋ ಮಟ್ಟಿಗೆ BJP ಅವರು JDSನವರು ಎತ್ಕೊಂಡು ನಿಲ್ಲಿಸ್ತಾ ಇದ್ದಾರೆ. ಸುಳ್ಳು ಆರೋಪ ಮಾಡ್ತಿದ್ದಾರೆ ಅವ್ರ ಮೇಲೆ. ಸುಳ್ಳು ಆರೋಪನೇ ಮಾಡ್ತಾ ಇರೋದು. ಇದಕ್ಕಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ BJP JDS ಅವ್ರಿಗೆ? BJP JDSನವರು ಅವರು ಸರ್ಕಾರದಾಗ ಅದೇ ಹೇಳೋದು, ಇವ್ರು ಸರ್ಕಾರದಾಗ ಇದೇ ಹೇಳೋದು. ಸಿದ್ದರಾಮಯ್ಯ ಮಾಡೋದು ದೇಶದಿಂದ ಹೊಟ್ಟೆವರಿ ಮಾಡ್ತಾರೆ. ಎಲ್ಲಿಂದ ಬಂದಿದ್ದೀರಿ ನೀವು? ನಾವು ಚಿಕ್ಕನಹಳ್ಳಿ. ಸಮಾವೇಶ ಏನು ಸರ್? ಸಮಾವೇಶ ಖುಷಿ ಆಗುತ್ತೆ, ಬಟ್ ನಾವು JDSನವರು. JDSನವ್ರು ಸುಮ್ಮನೆ ನೋಡೋಣ ಅಂತ ಬಂದಿರೋದು ಅಷ್ಟೇ. ಇಲ್ಲಿಂದ ಪ್ರೋಗ್ರಾಮ್ JDS ತವರು ಜಿಲ್ಲೆ ದೇವೇಗೌಡರದು. ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ. ಏನು ಅನ್ಸುತ್ತೆ? ಇವೆಲ್ಲ ಸುಮ್ಮನೆ ಬೋಟಾಡಿಗೆ. ಏನೋ ಜನಗಳು ಏನೋ ದುಡ್ಡು, ಸರ್ಕಾರ ದುಡ್ಡು ಐತೆ, ಖರ್ಚು ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ಬಂದಾರೆ ಅಷ್ಟೇ. ಏನೋ ಜನಗಳು ಮನೆ ತೆಗೆಲ್ಲ ಹೊಲ ರಾಗಿ ಕೊಯ್ಲೆಲ್ಲ ಮುಗಿಸ್ಕೊಂಡು ಫಂಕ್ಷನ್ ನೋಡ್ಕೊಂಡು ಅನ್ನೋ ಟೈಮ್ ಪಾಸಿಗೆ ಏನೋ ಹಣಕಾಸಿನ ಹೊಳೆ ಹರಿಸ್ತಾರೆ, ಬಂದು ನೋಡ್ಕೊಂಡು ಹೋಗಿ ಬಂದಾರೆ ಅಷ್ಟೇ. ನಮ್ಮ ಸಿದ್ದರಾಮಯ್ಯ ಬಂದಮೇಲೆ ಭಾಳ ಉಪಯೋಗ ಆಗದೆ ನಮಗೆ. ನಮ್ಮ ಬಡವ್ರ ಬಗ್ಗರಿಗೆಲ್ಲ ಒಳ್ಳೆಯದಾಗಿ ಮಣ್ಣಿನಾಗ ಅನ್ನ ಕೊಡ್ತಾವನೆ, 10 kg ಅಕ್ಕಿ, ಹೆಂಗಸರಿಗೆ ದುಡ್ಡು ಎಲ್ಲ ಪ್ರತಿಯೊಂದು ಸಹಕಾರ ಮಾಡ್ತಾರೆ. ನಮಗೆ ಕಾಂಗ್ರೆಸ್ ಪಕ್ಷ ಒಳ್ಳೆ ಪಕ್ಷ ಅಂತ ಹೇಳ್ತೀವಿ ನಾವು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.